ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋ ಒಂದು ಎಗ್ ಕರಿ, ಮೊಟ್ಟೆ ಕರಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಬಾಣಲೆಲು 1 ಟೀ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಮೊಟ್ಟೆ ಎಲ್ಲ ನಾನು ರೆಡಿ ಹಾಕಿಟ್ಟಿದ್ದೀವಿ. ಇದೆಲ್ಲ ಒಂದು ಫ್ರೈ ಹಾಕೋಣ. ಈಗ ಮೊಟ್ಟೆ ಎಲ್ಲ ಆಯಿಲ್ ಹಾಕಿದ್ದು ಒಂದೊಂದು ಫ್ರೈ ಹಾಕಬೇಕು. ಇದರಿಂದ ಕಲರೆಲ್ಲ ಒಂದು ಚೇಂಜ್ ಆಗಿದೆ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಗೆ ಹಾಕೋಣ. ಅದೇ ಆಯಿಲು 2 ಟೀ ಸ್ಪೂನ್ ಆಯಿಲ್ ಹಾಕೋಣ. 3 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಈರುಳ್ಳಿ ಎಲ್ಲವನ್ನು ಫ್ರೈ ಆಗೋಣ. ಉಪ್ಪು ಹಾಕೋಣ. 2 ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು ಹಾಕೋಣ. 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದು 1 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 1/4 ಟೀ ಸ್ಪೂನು ಗರಂ ಮಸಾಲೆ ಪುಡಿ, 1/4 ಟೀ ಸ್ಪೂನು ಅರಿಶಿನ ಪೌಡ್ರು, 1/2 ಟೀ ಸ್ಪೂನು ಎಗ್ ಮಸಾಲ, 1 ಟೀ ಸ್ಪೂನು ಧನಿಯಾ ಪೌಡ್ರೆಲ್ಲ ಹಾಕೋಣ. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಒಂದು ಫ್ರೈ ಹಾಕಿಡಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. 2 ಮೀಡಿಯಮ್ ಟೊಮಾಟೊ ಒಂದು ಪ್ಯೂರಿ ಹಾಕಿದ್ದು ಹಾಕೋಣ. ಟೊಮಾಟೊ ಹಾಕಿ ಎಲ್ಲವನ್ನು ಮಿಕ್ಸ್ ಹಾಕಿ ಟೊಮಾಟೊ ಒಂದು ಕುಕ್ ಆಗೋಣ. ಮೊಟ್ಟೆ ಎಲ್ಲ ಈ ರೀತಿಯಲ್ಲಿ ಕಟ್ ಹಾಕೋಣ. ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಎಲ್ಲ ಡ್ರೈ ಆಗಿ ಮಸಾಲ ಸ್ವಲ್ಪ ನೀರು ಹಾಕೋಣ. ಒಂದು 1/4 ಕಪ್ಪು. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸಿ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಫ್ರೈ ಹಾಕಿ ಮೊಟ್ಟೆ ಹಾಕೋಣ. ಮೊಟ್ಟೆ ಎಲ್ಲ ಮಸಾಲೆ ಎಲ್ಲವನ್ನು ಕೌಟ್ ಮಾಡಬೇಕು. ಮೊಟ್ಟೆ ಹಾಕಿ ಎಲ್ಲ ಚೆನ್ನಾಗಿ ಕುದಿಸ್ತು ಮೇಲೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ 2 ನಿಮಿಷ ಇಲ್ಲೊಂದು ಚೆನ್ನಾಗಿ ಕುದಿಸಬೇಕು. ಈಗ ನಮ್ಮದು ಮೊಟ್ಟೆ ಕರಿ ಮಸಾಲ ರೆಡಿ ಆಗಿದ್ದು. ಈ ರೀತಿಲಿ ಈಸಿಯಾಗಿ ಬೇಗ ರೆಡಿ ಆಗಬೇಕೆಲ್ಲರೂ. ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಚಪಾತಿ ಪೂರಿ ದೋಸೆ ಎಲ್ಲ ತಿಂದು ಸುಟ್ಟಾಗುತ್ತೆ. ಗೀ ರೈಸು ಎಲ್ಲ ತಿಂದು ನೀವೆಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.